ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ವೋಟರ್ ಕಾರ್ಡಲ್ಲಿ ಏನಾದರೂ ಫೋಟೋ ಚೆನ್ನಾಗಿಲ್ಲ ಅಂತ ಅಂದರೆ, ಅಥವಾ ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋ ಇದ್ದರೆ, ಅಥವಾ ಹಳೆ ಫೋಟೋ ಇದ್ದರೆ, ಯಾವುದೇ ದಾಖಲೆ ಇಲ್ಲದೆ ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ವೋಟರ್ ಕಾರ್ಡಲ್ಲಿ ಫೋಟೋವನ್ನು ಯಾವ ರೀತಿ ಬದಲಾಯಿಸೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೊದಲಿಗೆ ನೀವೇನು ಮಾಡಬೇಕಪ್ಪ ಅಂತ ಅಂದರೆ, ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ನೀವೇನು ಟೈಪ್ ಮಾಡಬೇಕಪ್ಪ ಅಂತ ಅಂದರೆ, ನೀವು NVSP ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ. ಸರ್ಚ್ ಕೊಟ್ಟರೆ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಬರುತ್ತೆ. ಫಸ್ಟ್ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಗಿನ್ ಸೈನ್ ಅಪ್ ಅಂತ ಬರುತ್ತೆ. ಹೊಸದಾಗಿ ರಿಜಿಸ್ಟರ್ ಮಾಡ್ಕೊಳ್ಳೋ ಅಂಥವ್ರು ಸೈನ್ ಅಪ್ ಅಂತ ಕೊಡಿ. ಆಮೇಲೆ ಮೊಬೈಲ್ ನಂಬರನ್ನು ಕೇಳುತ್ತೆ. ಸೊ ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ, ಕೆಳಗಡೆ ಕ್ಯಾಪ್ಚರ್ ಇದೆ ನೋಡಿ, ಮೇಲೆಗಡೆ ಏನು ಕ್ಯಾಪ್ಚರ್ ಇದೆ ಅದೇ ರೀತಿಯಾಗಿ ಕ್ಯಾಪ್ಚರ್ ಪ್ಲೇಸಲ್ಲಿ ಆ ಒಂದು ಕ್ಯಾಪ್ಚರನ್ನು ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಫಸ್ಟ್ ನೇಮು ಲಾಸ್ಟ್ ನೇಮು ಅಂತಿದೆ ನೋಡಿ. ಫಸ್ಟ್ ನೇಮು ಉದಾಹರಣೆಗೆ ನಿಮ್ಮ ಹೆಸರು ರವಿ ಆಗಿದ್ರೆ ಫಸ್ಟ್ ನೇಮ್ RA ಅಂತ ಹಾಕಿ, ಲಾಸ್ಟ್ ನೇಮು VI ಅಂತ ಹಾಕಿ, ಅಥವಾ ರಾಧಾ ಅಂದ್ಕೊಳ್ಳಿ, ರಾಧಾ V ಅಂದ್ಕೊಳ್ಳಿ. ಫಸ್ಟ್ ನೇಮ್ ರಾಧಾ ಹಾಕಿ, ಲಾಸ್ಟ್ ನೇಮ್ V ಹಾಕಿ. ಬರೀ ರಾಧಾ ಇದ್ದರೆ RADH ಹಾಕಿ, A ಅನ್ನೋದನ್ನು ಕೊನೆಯಲ್ಲಿ ಹಾಕಿ ಸ್ನೇಹಿತರೆ. ಈ ರೀತಿ ಫಸ್ಟ್ ನೇಮು ಲಾಸ್ಟ್ ನೇಮು ನೀವು ಕ್ರಿಯೇಟ್ ಮಾಡಿಕೊಂಡು ರಿಕ್ವೆಸ್ಟ್ OTP ಅಂತ ಕೊಟ್ಟರೆ, ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ 6 ನಂಬರ್ OTP ಹೋಗುತ್ತೆ. ಆ ಒಂದು OTPಯನ್ನು ಆ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಅಂತ ಕೊಡಿ. ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಈಗ ನಿಮ್ಮ ಒಂದು ವೋಟರ್ ಕಾರ್ಡ್ಗೆ ಫೋಟೋ ಚೇಂಜ್ ಮಾಡುವ ಕಾರಣದಿಂದ ಇಲ್ಲಿ ಫಾರಮ್ ನಂಬರ್ 8 ಅಂತಿದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೆಲ್ಫ್ ಅದರ್ ಎಲೆಕ್ಟರ್ ಅಂತ ಹೇಳ್ಬಿಟ್ಟು. ಸೊ ಸೆಲ್ಫ್ ಅಂದರೆ ನಿಮ್ಮದೇ ಮಾಡ್ಕೊಳ್ಳೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ದು ಯಾರ್ದಾದ್ರೂ ಮಾಡಬೇಕಾದ್ರೆ ಅದರ್ ಎಲೆಕ್ಟರ್ ಅಂತ ಕೊಡಿ. ನಿಮ್ಮದೇ ಮಾಡ್ಕೊಳ್ಳೋ ಆಗಿದ್ರೆ ಸೆಲ್ಫ್ ಕೊಡಿ ಸ್ನೇಹಿತರೆ. ಸೊ ಇಲ್ಲಿ ಅದರ್ಸ್ ಅಂತ ಕೊಟ್ಬಿಟ್ಟು ನಾನು ಇಲ್ಲಿ ಅವರ ಒಂದು ವೋಟ್ ಕಾರ್ಡ್ ನಂಬರನ್ನು ಹಾಕ್ತಾಯಿದ್ದೀನಿ. ಎಪಿಕ್ ನಂಬರ್ ಹತ್ರ ಆ ಬಾಕ್ಸ್ ಇದೆ ನೋಡಿ, ಅಲ್ಲಿ ವೋಟ್ ಕಾರ್ಡ್ ನಂಬರನ್ನು ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಅವರ ಹೆಸರು, ಡೀಟೇಲು, ಪಾರ್ಟ್ ನಂಬರು, ಸೀರಿಯಲ್ ನಂಬರು ಎಲ್ಲ ಬರುತ್ತೆ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಓಕೆ ಅಂತಿದೆ ನೋಡಿ, ಅದ್ರ ಮೇಲೆ ನೀವು ಒಂದ್ಸರಿ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಎಲ್ಲ ನೀವು ಸ್ಕ್ರಾಲ್ ಡೌನ್ ಮಾಡ್ಕೊತ ಬರ್ರಿ ಸ್ನೇಹಿತರೆ. ಸೊ ಸ್ಕ್ರಾಲ್ ಡೌನ್ ಮಾಡ್ಕೊತ ಬಂದರೆ ಇಲ್ಲಿ ನೀವು ನೋಡ್ಬೋದು, ಮೊಬೈಲ್ ನಂಬರ್ ಆಗ್ಬೋದು, ವೋಟ್ ಕಾರ್ಡ್ಗೆ ನೇಮ್ ಚೇಂಜ್ ಮಾಡ್ಬೋದು, ಡೇಟ್ ಆಫ್ ಬರ್ತ್ ಮಾಡ್ಬೋದು, ಫೋಟೋ ಚೇಂಜ್ ಮಾಡ್ಬೋದು. ಸೊ ನಾನು ನಿಮಗೆ ಇಲ್ಲಿ ಆ ವೋಟ್ ಕಾರ್ಡ್ಗೆ ಮೊಬೈಲ್ ನಂಬರ್ ಹಾಕೋದು, ಫೋಟೋವನ್ನು ಚೇಂಜ್ ಮಾಡೋದು ತೋರಿಸ್ತಾ ಇರೋ ಕಾರಣದಿಂದ ಮೊಬೈಲು ಫೋಟೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮೊಬೈಲ್ ನಂಬರ್ ಹತ್ರ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ, ಅದಾದಮೇಲೆ ಫೋಟೋ ಅಪ್ಲೋಡ್ ಹತ್ರ ಬ್ರೌಸ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಅಪ್ಲೋಡ್ ಹತ್ರ ಬ್ರೌಸ್ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮ್ಮ ಒಂದು ಫೋನ್ ಗ್ಯಾಲರಿಗೆ ಹೋಗುತ್ತೆ. ಅಲ್ಲಿ ನಿಮ್ಗೆ ಯಾವುದು ಇಷ್ಟ ಇರುತ್ತೋ ಆ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿ, ಚೆನ್ನಾಗಿರ್ತಕ್ಕಂಥ ಫೋಟೋ, ರೀಸೆಂಟ್ ಫೋಟೋವನ್ನು ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ ಸ್ನೇಹಿತರೆ. ಪ್ಲೇಸ್ ಅನ್ನೋ ಪ್ಲೇಸಲ್ಲಿ ನಿಮ್ಮ ಊರ ಹೆಸರು ಅಥವಾ ನಿಮ್ಮ ತಾಲೂಕು ಹೆಸರನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿಗೆ ಬರುತ್ತೆ. ಇಲ್ಲಿ ಕ್ಯಾಪ್ಚರ್ ಏನಿದೆ ಅದೇ ರೀತಿಯಾಗಿ ಕ್ಯಾಪ್ಚರನ್ನು ಹಾಕ್ಬಿಟ್ಟು ಸೆಂಡ್ OTP ಅಂತ ಕೊಡಿ. ಈಗ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ 6 ನಂಬರ್ OTP ಹೋಗುತ್ತೆ. ಆ ಒಂದು OTPಯನ್ನು ಎಂಟರ್ OTP ಅನ್ನೋ ಪ್ಲೇಸಲ್ಲಿ ಹಾಕ್ಬಿಟ್ಟು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಹಾಗೆ ಈ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ಕೆಳಗಡೆ ನೀವು ಈ ಸೈನ್ ಆ್ಯಂಡ್ ಸಬ್ಮಿಟ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ಆಧಾರ್ ನಂಬರ್ ಹತ್ರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಗೆಟ್ OTP ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ಗೆ 6 ನಂಬರ್ OTP ಹೋಗುತ್ತೆ. ಆ ಒಂದು OTPಯನ್ನು ಎಂಟರ್ ಆಧಾರ್ OTP ಅನ್ನೋ ಪ್ಲೇಸಲ್ಲಿ ಹಾಕ್ಬಿಟ್ಟು ಆ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಈಗ ಒಂದು ಅಕ್ನಾಲಜ್ಮೆಂಟು ನಂಬರ್ ಬಂದಿರುತ್ತೆ, ಅದನ್ನು ಫೋಟೋ ಹಿಡಿದು ಅಥವಾ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ ಸ್ನೇಹಿತರೆ. ನಂತರ ಓಕೆ ಅಂತ ಕೊಡಿ. ಮತ್ತು ನೀವು 3 or 4 ಡೇಸ್ ಬಿಟ್ಟು ಮತ್ತೆ ನೀವು ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ NVSP ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ. ಸರ್ಚ್ ಕೊಟ್ಟರೆ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಬರುತ್ತೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ನಂತರ ನೀವೇನು ಮಾಡಬೇಕಪ್ಪ ಅಂತ ಅಂದರೆ, ಇಲ್ಲಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ನಂತರ ಕೆಳಗಡೆ ಕ್ಯಾಪ್ಚರ್ ಇದೆ ಅಲ್ವಾ, ಅದೇ ರೀತಿಯಾಗಿ ಕ್ಯಾಪ್ಚರನ್ನು ಹಾಕ್ಬಿಟ್ಟು ರಿಕ್ವೆಸ್ಟ್ OTP ಅಂತ ಕೊಡಿ ಸ್ನೇಹಿತರೆ. ಸೊ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ 6 ನಂಬರ್ OTP ಹೋಗುತ್ತೆ. ಆ ಒಂದು OTPಯನ್ನು ಆ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಅಂತ ಕೊಟ್ಟರೆ ಈ ರೀತಿಯಾಗಿ ಲಾಗಿನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಎಪಿಕ್ ಡೌನ್ಲೋಡ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಎಪಿಕ್ ನಂಬರ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಒಂದು ವೋಟರ್ ಕಾರ್ಡ್ ನಂಬರನ್ನು ಹಾಕಿ
ವೋಟರ್ ಕಾರ್ಡ್ ನಂಬರನ್ನು ಹಾಕ್ಬಿಟ್ಟು ಸೆಲೆಕ್ಟ್ ಸ್ಟೇಟ್ ಅಂತಿದೆ ನೋಡಿ ಸ್ನೇಹಿತರೆ, ಅಲ್ಲಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸರ್ಚ್ ಅಂತ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಸೆಂಡ್ OTP ಅಂತಿದೆ ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಮ ಹೆಸರು ಡೀಟೇಲು ಎಲ್ಲ ಬರುತ್ತೆ. ಅದ್ರ ಕೆಳಗಡೆ ಸೆಂಡ್ OTP ಅಂತಿದೆ ನೋಡಿ. ಸೆಂಡ್ OTP ಅಂತ ಕೊಟ್ಟರೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ 6 ನಂಬರ್ OTP ಬರುತ್ತೆ. ಆ ಒಂದು OTPಯನ್ನು ಹಾಕ್ಬಿಟ್ಟು ವೆರಿಫೈ ಅಂತ ಕೊಡಿ. ವೆರಿಫೈ ಅಂತ ಕೊಟ್ಟರೆ ಡೌನ್ಲೋಡ್ ಎಪಿಕ್ ಅಂತ ಬರುತ್ತೆ. ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವೋಟರ್ ಕಾರ್ಡ್ ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ. ಫೋಟೋ ಸಹ 3 or 4 ಡೇಸ್ ಒಳಗಡೆ ಚೇಂಜ್ ಆಗುತ್ತೆ. ಅದೇ ರೀತಿ ನಿಮ್ಮ ವೋಟರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಸಹ ಲಿಂಕ್ ಆಗುತ್ತೆ. ನಂತರ ನೀವು ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ನಂತರ 1 ತಿಂಗಳ ಒಳಗಾಗಿ ನಿಮಗೆ ಪೋಸ್ಟ್ ಮುಖಾಂತರ ಪ್ಲಾಸ್ಟಿಕ್ಕು PVC ಕಾರ್ಡ್ ಬರುತ್ತೆ ಸ್ನೇಹಿತರೆ, ಅದು ಸಹ ಉಚಿತವಾಗಿರುತ್ತೆ. ಈ ರೀತಿಯಾಗಿ ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಫೋಟೋ ಚೆನ್ನಾಗಿಲ್ಲ ಅಂತಂದರೆ ಫೋಟೋವನ್ನು ಚೇಂಜ್ ಮಾಡ್ಕೋಬೋದು. ಸೊ ಇದೇ ರೀತಿಯಾಗಿ ಸರ್ಕಾರದಿಂದ ಬರುವ ಹಲವಾರು ಯೋಜನೆಗಳ ಬಗ್ಗೆ, ಸೌಲಭ್ಯದ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬೈ, ಟೇಕ್ ಕೇರ್ ಫ್ರೆಂಡ್ಸ್.